ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ಸ್ ಎನ್ನುವಂತಹ ಒಂದು ಅಪರೂಪದ ಸೆಷನ್ ತಗೊಂಡು ಬಂದಿದ್ದೀವಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಒಂದು ಸೂಪರ್ ಸೆಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಟಾಪಿಕ್ ಮೇಲೆ ನೇರವಾಗಿ ಪ್ರಶ್ನೆ ಬರುತ್ತೆ. ಹಿಂದಿನ ಎಕ್ಸಾಮ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಲ್ಲಿ ಒಂದಲ್ಲ ಒಂದು ಪ್ರಶ್ನೆ ಬಂದಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ 50 ಜಿಯೋಗ್ರಾಫಿಕಲ್ ಇಂಡಿಕೇಶನ್ಗೆ ಸಂಬಂಧಪಟ್ಟಂತ ನೇರ ಪ್ರಶ್ನೆಗಳು ಮತ್ತೆ ರಿಲೇಟೆಡ್ ಆಗಿರುವಂತಹ ಆಲ್ಮೋಸ್ಟ್ 300+ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂಶಗಳನ್ನು ಕೂಡ ಹೇಳ್ತಾ ಹೋಗ್ತೀವಿ. ಸೊ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ಸ್ ಪ್ರಶ್ನೋತ್ತರಗಳಿಗೆ ಹೋಗುವ ಮೊದಲು ಒಂದಿಷ್ಟು ಬೇಸಿಕ್ ಅಂಶಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಜಿಯೋಗ್ರಾಫಿಕ್ ಇಂಡಿಕೇಶನ್ ಅಂದರೆ ಇದು ಒಂದು ಜಿಯೋಗ್ರಾಫಿ ಆರಿಜಿನ್ ಆಗಿದೆ. ಜಿಯೋಗ್ರಾಫಿಕಲ್ ಆರಿಜಿನ್ ಅಂದರೆ ಒಂದು ಸ್ಥಳೀಯ ಪ್ರದೇಶದಲ್ಲಿ ಇರುವಂತಹ ಒಂದು ವಿಶಿಷ್ಟವಾದ ವಸ್ತು ಇರ್ಬೋದು, ವಿಶಿಷ್ಟವಾದ ಕಲೆ ಪ್ರಕಾರ ಇರ್ಬೋದು, ಇವುಗಳಿಗೆ ಇಂಡಿಕೇಶನ್ ಕೊಡುವಂಥದ್ದು, ಒಂದು ಮಾನ್ಯತೆಯನ್ನು ಕೊಡುವಂಥದ್ದು. ಸೊ ಭಾರತ ಸರ್ಕಾರ ಪಾರ್ಲಿಮೆಂಟಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡುತ್ತೆ. ಪಾರ್ಲಿಮೆಂಟಲ್ಲಿ ಯಾವಾಗ ಕೇಳಿದ್ರೆ 1999 ಆ ಬಿಲ್ ಯಾವುದು ಕೇಳಿದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ಅಂತೇಳಿ. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ಎನ್ನುವಂತಹ ಬಿಲ್ಲನ್ನು ಪಾಸ್ ಮಾಡುತ್ತೆ. ಆ ಬಿಲ್ ಪಾಸ್ ಆದ ನಂತರ ಭಾರತದಲ್ಲಿ GI ಟ್ಯಾಕ್ಸ್ಗಳನ್ನು ಅವಕ್ಕೆ ಮಾನ್ಯತೆಯನ್ನು ನೀಡಲಾಗುತ್ತೆ. ಇದು ಜಾರಿ ಬಂದಿದೆ ಯಾವ ಕೇಳಿದ್ರೆ ಇದನ್ನ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ 1999 ಅಂತ ನಾವಿನ್ನು ಕರಿತೀವಿ. ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ 1999 ಅಂತ ಕರಿತೀವಿ. ಇದು ಭಾರತದಲ್ಲಿ ಜಾರಿಯಾಗಿದ್ದು ಯಾವಾಗ ಕೇಳಿದ್ರೆ ಈ ಒಂದು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಆಕ್ಟ್ ಇದು ಜಾರಿಯಾಗಿದ್ದು ಸೆಪ್ಟೆಂಬರ್ 15 2003ರಲ್ಲಿ ಇದು ಜಾರಿಯಾಗುತ್ತೆ. ಮತ್ತು ಭಾರತದಲ್ಲಿ GI ಟ್ಯಾಗ್ ವ್ಯಾಲಿಡ್ ಇರುತ್ತಲ್ಲ, GI ಟ್ಯಾಗ್ ಎಷ್ಟು ವರ್ಷಗಳ ಅವಧಿವರೆಗೆ ಇದು ವ್ಯಾಲಿಡ್ ಆಗಿರುತ್ತೆ ಕೇಳಿದ್ರೆ 10 ವರ್ಷಗಳ ಅವಧಿ. ಒಂದು GI ಟ್ಯಾಗ್ಗೆ ಮಾನ್ಯತೆ ಸಿಕ್ಕರೆ 10 ವರ್ಷಗಳವರೆಗೆ ಅದಕ್ಕೊಂಥರ ಮಾನ್ಯತೆ ಸಿಕ್ಕ ಹಾಗೆ 10 ವರ್ಷಗಳ ಅವಧಿ ಇರುತ್ತೆ. ಹಾಗಾದ್ರೆ ಈ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ಇಶ್ಯೂ ಮಾಡೋದು ಯಾರು? ಇಶ್ಯೂ ಮಾಡುವ ಸಂಸ್ಥೆ ಯಾವುದು? ಭಾರತದಲ್ಲಿ ಯಾವ ಸಂಸ್ಥೆ ಇದನ್ನ ಜಾರಿ ಮಾಡುತ್ತೆ ಕೇಳಿದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ ಅಂತಿದೆ. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ ಅಂತಿದೆ. ಸೊ ಇದು ಜಾರಿ ಮಾಡುತ್ತೆ. ಇದು ಎಲ್ಲಿದೆ ಕೇಳಿದ್ರೆ ಚೆನ್ನೈಯಲ್ಲಿದೆ. ಎಲ್ಲಿದೆ ಕೇಳಿದ್ರೆ ಚೆನ್ನೈಯಲ್ಲಿ ಇರುವಂಥದ್ದು. ಸೊ ಈ GI ಟ್ಯಾಗ್ ಇದೆಯಲ್ಲ ಅದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಇನ್ನು ಭಾರತದ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಭಾರತದ ಮೊದಲ GI ಟ್ಯಾಗ್ ಯಾವ ವರ್ಷ ದೊರೆಯಿತು ಅಂತ ಕೇಳಿದ್ರೆ 2004 ಯಾವುದಕ್ಕೆ ಕೇಳಿದ್ರೆ ಡಾರ್ಜಿಲಿಂಗ್ ಟೀ ಭಾರತದಲ್ಲಿ GI ಟ್ಯಾಗ್ ಪಡೆದ ಮೊದಲ ಪ್ರಾಡಕ್ಟ್. ಸೊ ಇದು ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದಂತ ಕೂಡ ಕೇಳ್ಬೋದು, ವೆಸ್ಟ್ ಬೆಂಗಾಲ್. ಸ್ನೇಹಿತರೆ, ಇದಿಷ್ಟು GI ಟ್ಯಾಗ್ ಬಗ್ಗೆ ಇರುವಂತಹ ಬೇಸಿಕ್ ಇನ್ಫಾರ್ಮೇಶನ್. ಹಾಗಾದ್ರೆ ನೇರವಾಗಿ ಸೆಷನ್ಗೆ ಹೋಗೋಣ. ಸೊ ಈ ಸೆಷನ್ ಅಲ್ಲಿ 50 ಪ್ರಶ್ನೆಗಳಿರ್ತವೆ, ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳು, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಮಾರ್ಚ್ 2026ರಲ್ಲಿ ಅಸ್ಸಾಂನಿಂದ ಕರ್ಬಿ ಆಂಗ್ಲಾಂಗ್ ಶುಂಠಿ ಎಂದು ಕರೆಯಲ್ಪಡುವ GI ಟ್ಯಾಗ್ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ನಗರ ಅಥವಾ ದೇಶಕ್ಕೆ ಮೊದಲ ಬಾರಿಗೆ ರಫ್ತು ಮಾಡಲಾಯಿತು? ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು. ಮಾರ್ಚ್ 2026ರಲ್ಲಿ GI ಟ್ಯಾಗ್ ಪಡೆದ ಕರ್ಬಿ ಆಂಗಾಂಗ್ ಶುಂಠಿ ಇದು ಯಾವ ರಾಜ್ಯದ್ದು ಅಂತ ಕೇಳ್ಬೋದು. ಅಸ್ಸಾಂ ಅಂತ ಗೊತ್ತಿರಲಿ. ಸೊ ಇದು ಯಾವ ನಗರಕ್ಕೆ ಫಸ್ಟ್ ಟೈಮ್ ಇದನ್ನ ರಫ್ತು ಮಾಡಲಾಯಿತು ಅಂತ ಕೇಳಿದ್ರೆ ಲಂಡನ್ ನಗರಕ್ಕೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. UK ಲಂಡನ್ ನಗರಕ್ಕೆ. ನೋಡಿ, ಅಸ್ಸಾಂ ಬಗ್ಗೆ ಇನ್ನಿತರ GI ಟ್ಯಾಗ್ ಪಡೆದಂತಹ ವಸ್ತುಗಳು ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ, ಅಸ್ಸಾಂ ಇಂಪಾರ್ಟೆಂಟ್ GI ಟ್ಯಾಗ್ಸ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳೋದಾದ್ರೆ ನೋಡಿ, ಗಮೋಸಾ ಅನ್ನುವಂಥ ಶಾಲು, ಬೋಡೋ ಜುವಾ ಗ್ವಾರ್ ಎನ್ನುವಂಥ ಪ್ರಾಡಕ್ಟ್, ಬೋಡೋ ಜುವಾ ಗ್ವಾರ್ ಎನ್ನುವಂಥ ಪ್ರಾಡಕ್ಟ್. ಅಸ್ಸಾಮೀಸ್ ಗೊಹಾನಾ
ಅಸ್ಸಾಮೀಸ್ ಗುಹಾನ. ಇವು ಅಸ್ಸಾಂನ ಪ್ರಮುಖ ಇತರೆ GI ಟ್ಯಾಗ್ ಪಡೆದಿರುವಂತಹ ಪ್ರಾಡಕ್ಟ್ಗಳಾಗಿದ್ದಾವೆ. ಜೋಹಾ ಅಕ್ಕಿ ಎಂದು ಟ್ಯಾಗ್ ಮಾಡಲಾದ ಯಾವ ರಾಜ್ಯದ ಭೌಗೋಳಿಕ ಸೂಚನೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅನ್ನ 2026 ಮಾರ್ಚ್ನಲ್ಲಿ UK ಮತ್ತು ಇಟಲಿಗೆ ರಫ್ತು ಮಾಡಲಾಯಿತು? ಸರಿಯಾದ ಉತ್ತರ ಅಸ್ಸಾಂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಿಸೆಂಬರ್ 2025ರಲ್ಲಿ ಯಾವ ರಾಜ್ಯದ ಕವಿಂದಪಾಡಿ ನಟ್ಟು ಸಕ್ಕರೆ, ಕವಿಂದಪಾಡಿ ಬೆಲ್ಲದ ಪುಡಿ ಅಂತ ಕೂಡ ಇದನ್ನ ಕರಿತೀವಿ, ಇದಕ್ಕೆ GI ಟ್ಯಾಗ್ ನೀಡಲಾಯಿತು? ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡಿನ ಕವಿಂದಪಾಟಿ ಬೆಲ್ಲದ ಪುಡಿಗೆ 2025 ಡಿಸೆಂಬರ್ನಲ್ಲಿ GI ಟ್ಯಾಗ್ ನೀಡಲಾಯಿತು. ತಮಿಳುನಾಡಿನ ಇತರೆ GI ಟ್ಯಾಗ್ ಪಡೆದಂತಹ ವಸ್ತುಗಳ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ನೋಡೋದಾದ್ರೆ ವರೈಯೂರು ಕಾಟನ್ ಸ್ಯಾರಿ, ವರೈಯೂರು ಕಾಟನ್ ಸೀರೆ, ನಮಕ್ಕಲ್ ಸಾಫ್ಟ್ ಟೆಲಿನ್, ನಮಕ್ಕಲ್ ಸಾಫ್ಟ್ ಟೆಲಿನ್, ತೋಯಮಲ್ಲಿ ರೈಸ್, ತೋಯಮಲ್ಲಿ ಅಕ್ಕಿ ಅಥವಾ ರೈಸ್. ಇವು GI ಟ್ಯಾಗ್ ಪಡೆದ ತಮಿಳುನಾಡಿನ ಪ್ರಮುಖ ಪ್ರಾಡಕ್ಟ್ಗಳಾಗಿದ್ದಾವೆ. ಯಾವ ರಾಜ್ಯದ ಡಾರ್ಜಿಲಿಂಗ್ ಮ್ಯಾಂಡರಿನ್ ಕಿತ್ತಳೆ, ಡಾರ್ಜಿಲಿಂಗ್ ಮ್ಯಾಂಡರಿನ್ ಆರೆಂಜ್ GI ಟ್ಯಾಗ್ ಪಡೆದಿದೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನವೆಂಬರ್ 2025ರಲ್ಲಿ ಕೇಂದ್ರ ಸರ್ಕಾರವು ಯಾವ ರಾಜ್ಯದ 2 ಸಾಂಪ್ರದಾಯಿಕ ಲೆಫ್ಚ ಸಂಗೀತ ವಾದ್ಯಗಳಾದ ತುಂಗ್ಬುಕ್ ಮತ್ತು ಪುಮ್ಟಾಂಗ್ ಫುಲಿಟ್ಗೋಗೆ GI ಟ್ಯಾಗ್ ಅನ್ನು ನೀಡಿತು? ಸರಿಯಾದ ಉತ್ತರ ಸಿಕ್ಕಿಂ. ಇವು ವಿಶೇಷವಾಗಿ ಸಂಗೀತ ವಾದ್ಯಗಳು, ನೆನಪಿರಲಿ, ಸಂಗೀತ ವಾದ್ಯಗಳಾಗಿವೆ. ನವೆಂಬರ್ 2025ರಲ್ಲಿ ಯಾವ ರಾಜ್ಯದ ಅಂಬಾಜಿ ಮಾರ್ಬಲ್ ಇದು GI ಟ್ಯಾಗ್ ಪಡೀತು? ಯಾವ ರಾಜ್ಯದ ಇದು? ಸರಿಯಾದ ಉತ್ತರ ಇದು ಗುಜರಾತ್ ರಾಜ್ಯದ್ದು ಅಂಬಾಜಿ ಮಾರ್ಬಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನವೆಂಬರ್ 2025ರಲ್ಲಿ ಯಾವ ರಾಜ್ಯದ ಪನ್ನಾ ಜಿಲ್ಲಾ ವಜ್ರಗಳಿಗೆ, ಪನ್ನಾ ಡೈಮಂಡ್ GI ಟ್ಯಾಗ್ ಅನ್ನ ಭೌಗೋಳಿಕ ಸೂಚನೆ ಅಥವಾ GI ಟ್ಯಾಗ್ ಪಡೆಯಿತು? ಸರಿ ಉತ್ತರ ಮಧ್ಯಪ್ರದೇಶದ್ದು. ಸೊ ನೋಡಿ, ಇಲ್ಲಿ ಪನ್ನಾ ಅನ್ನೋದು ಇದೆಯಲ್ಲ, ಪನ್ನಾ ಅನ್ನೋದು ಮಧ್ಯಪ್ರದೇಶದ ಒಂದು ಜಿಲ್ಲೆಯ ಹೆಸರು. ಸೊ ಈ ಜಿಲ್ಲೆಯಲ್ಲಿ ಸಿಗುವಂತಹ ವಜ್ರ, ವಿಶೇಷವಾಗಿ ಪನ್ನಾ ಡೈಮಂಡ್ಗೆ GI ಟ್ಯಾಗ್ ದೊರೆಯಿತು. ಯಾವ ರಾಜ್ಯದ ಮಥುರಾದ ಜರಿ ಉಡುಗೆ ಮತ್ತು ಮುತ್ತರಾದ ಸಾಂಪ್ರದಾಯಿಕ ಬ್ಯೂಗಲ್ ಇವು GI ಟ್ಯಾಗ್ ಅನ್ನು ಪಡೆದಿದ್ದಾವೆ? ಸರಿ ಉತ್ತರ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್. ಆಪ್ಷನ್ ಡಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಮಥುರಾ ಜರಿ ಉಡುಗೆ ಮತ್ತು ಬ್ಯೂಗಲ್ ಈ ಒಂದು ವಿಶೇಷವಾದ ವಾದ್ಯ ಇದೆಯಲ್ಲ, ಇದು GI ಟ್ಯಾಗ್ ಅನ್ನು ಪಡೆಯಿತು. ಅದರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಮೀರತ್ ಸೀಸರ್ ಎನ್ನುವಂಥ ವಿಶೇಷವಾದ ಕತ್ತರಿ, ಡಿಸೈನ್ಡ್ ಸೀಸರ್ ಇದು ಕತ್ತರಿ, ಇದು ಕೂಡ GI ಟ್ಯಾಗ್ ಪಡೆದಿದೆ. ಹಾಗೆಯೇ ಮೀರತ್ ಬ್ಯೂಗಲ್ ಎನ್ನುವಂಥ ವಾದ್ಯ ಕೂಡ GI ಟ್ಯಾಗ್ ಅನ್ನು ಪಡೆದಿರುವಂಥದ್ದು. ಯಾವ ರಾಜ್ಯದ ಸಾಂಪ್ರದಾಯಿಕ ಕೈಮಗ್ಗ ನಿರ್ಮಿತ ಡಾವೋ ಬ್ಲೇಡ್ ಇದು GI ಟ್ಯಾಗ್ ಅನ್ನು ಪಡೆಯಿತು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಡಾವೋ ಬ್ಲೇಡ್ GI ಟ್ಯಾಗ್ ಅನ್ನು ಪಡೆಯುತ್ತೆ. ಸೊ ಇದು ಅರುಣಾಚಲ ಪ್ರದೇಶದಲ್ಲಿ ಇನ್ನೊಂದಿಷ್ಟು ವಿಶೇಷದ ಇರುವಂಥ ವಸ್ತುಗಳು ಕೂಡ ಇದ್ದಾವೆ. ಅರುಣಾಚಲ ಆರೆಂಜ್ ಇದು ಕೂಡ GI ಟ್ಯಾಗ್ ಅನ್ನು ಪಡೆದಿರುವಂಥದ್ದು. ಟಾಂಗ್ಸಾ ಟೆಕ್ಸ್ಟೈಲ್ ಇದು ಕೂಡ GI ಟ್ಯಾಗ್ ಅನ್ನು ಪಡೆದಿರುವಂಥದ್ದು. ಅಸತಾನಿ ಟೆಕ್ಸ್ಟೈಲ್ ಕೂಡ GI ಟ್ಯಾಗ್ ಅನ್ನು ಪಡೆದಿರುವಂಥದ್ದು. ಭೌಗೋಳಿಕ ಸೂಚನೆ ಟ್ಯಾಗ್ ಪಡೆದ ಆಲ್ಫೋನ್ಸೋ ಮಾವು ಯಾವ ರಾಜ್ಯಕ್ಕೆ ಸೇರಿದೆ? ಸರಿ ಉತ್ತರ ಇದು ಮಹಾರಾಷ್ಟ್ರದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಆಲ್ಫೋನ್ಸೋ ಎನ್ನುವಂಥ ಮ್ಯಾಂಗೋ ತಳಿ ಮಹಾರಾಷ್ಟ್ರ ರಾಜ್ಯದ್ದು. ಮಹಾರಾಷ್ಟ್ರದ ಇನ್ನಿತರ ಪ್ರಮುಖ GI ಟ್ಯಾಗ್ ಪಡೆದಿರುವ ವಸ್ತುಗಳು ಯಾವುದು ಕೇಳಿದ್ರೆ ಕೊಲ್ಲಾಪುರಿ ಚಪ್ಪಲಿ, ಸ್ಯಾಂಡಲ್ಸ್, ಕೊಲ್ಲಾಪುರಿ
ಚಪ್ಪಲಿ. ಹಾಗೆಯೇ ರಾಜ್ಮಾ, ಮಹಾರಾಷ್ಟ್ರದ ರಾಜ್ಮಾ, ಮಹಾರಾಷ್ಟ್ರದ ಸೋಲಾಪುರ್ ಚಾದರ್, ಸೋಲಾಪುರ ಚಾದರ್. ಹಾಗೆಯೇ ನಾಸಿಕ್ನ ಗ್ರೇಪ್ಸ್, ನಾಸಿಕ್ನಲ್ಲಿ ಬೆಳೆಯುವಂತಹ ದ್ರಾಕ್ಷಿ, ಇವು GI ಟ್ಯಾಗ್ ಅನ್ನು ಪಡೆದಿರುವಂಥದ್ದು. ಯಾವ ರಾಜ್ಯದ ಸಾಂಪ್ರದಾಯಿಕ ಉತ್ಪನ್ನಗಳಾದ ಬಾಗಯ್ಯ ರೇಷ್ಮೆ ಸ್ಯಾರಿ ಮತ್ತು ಕುಚೈ ರೇಷ್ಮೆ ಸ್ಯಾರಿಗೆ ಪ್ರತಿಷ್ಠಿತ ಭೌಗೋಳಿಕ ಸೂಚನೆ GI ಟ್ಯಾಗ್ ನೀಡಲಾಯಿತು? ಸರಿಯಾದ ಉತ್ತರ ಜಾರ್ಖಂಡ್. ಜಾರ್ಖಂಡಲ್ಲಿ ಒಟ್ಟು 11 ಉತ್ಪನ್ನಗಳು, ಟೋಟಲ್ ಆಗಿ 11 ಉತ್ಪನ್ನಗಳು GI ಟ್ಯಾಗ್ ಅನ್ನು ಪಡೆದಿದ್ದಾವೆ. ಅವುಗಳಲ್ಲಿ ವಿಶೇಷವಾಗಿ ಇರುವಂಥದ್ದು ಸ್ಯಾಫ್ರನ್ ಕಾಲ್ಕಂಡ್ ಎನ್ನುವಂಥ ಉತ್ಪನ್ನ, ಸ್ಯಾಫ್ರನ್ ಕಾಲಕಂಡ್ ಎನ್ನುವಂಥ ಉತ್ಪನ್ನ, ಡೋಕ್ರಾ ಕ್ರಾಫ್ಟ್, ಡೋಕ್ರಾ ಕ್ರಾಫ್ಟ್ ಎನ್ನುವಂಥ ಉತ್ಪನ್ನ, ಡುಮ್ಕಾ ಚಾದರ್, ಡುಮ್ಕಾ ಚಾದರ್, ಇವೆಲ್ಲವೂ ಕೂಡ ಜಾರ್ಖಂಡ್ನಲ್ಲಿ GI ಟ್ಯಾಗ್ ಪಡೆದಿರುವಂಥ ಪ್ರಮುಖ ವಸ್ತುಗಳು. ಯಾವ ರಾಜ್ಯದ ಸಾಂಪ್ರದಾಯಿಕ ಸಂಗೀತ ವಾದ್ಯ ಸರಿಂದ ಇದಕ್ಕೆ GI ಟ್ಯಾಗ್ ದೊರೆಯಿತು? ಸರಿಯಾದ ಉತ್ತರ ತ್ರಿಪುರಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ ಪತ್ತರ ಕಟ್ಟಿ ಆರ್ಟ್, ಭವನ್ ಬುಟಿ ಸ್ಯಾರಿ ಮತ್ತು ಪೀಡಿಯಾ ಪೇಂಟಿಂಗ್ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಬಿಹಾರದ. ಈ 3 ವಸ್ತುಗಳು 2026 ಜೂನಲ್ಲಿ GI ಟ್ಯಾಗ್ ಅನ್ನು ಪಡ್ಕೊಂಡಿದ್ದಾವೆ. ಜೂನ್ 2026ರಲ್ಲಿ ಯಾವ ರಾಜ್ಯದಿಂದ ಬಿಹು ಪೆಪ್ಪಾ ಎನ್ನುವಂಥ ಸಾಂಪ್ರದಾಯಿಕ ಸಂಗೀತ ವಾದ್ಯ ಭೌಗೋಳಿಕ ಸೂಚನೆಯನ್ನು ಪಡೆಯಿತು? ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂನ ಬಿಹು ಪೆಪ್ಪಾ ಎನ್ನುವಂಥ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದು GI ಟ್ಯಾಗ್ ಪಡೆದಿದ್ದು. ಇದರ ಜೊತೆಗೆ ಅಸ್ಸಾಂನ ಬ್ಯಾಂಬೂ ಆರ್ಟ್, ಬಿದಿರು ಕಲೆ GI ಟ್ಯಾಗ್ ಅನ್ನು ಪಡೆದಿದೆ. ಹಾಗೇನೆ ಕರ್ಬಿ ಹ್ಯಾಂಡ್ಲೂಮ್, ಕರ್ಬಿ ಹ್ಯಾಂಡ್ಲೂಮ್ GI ಟ್ಯಾಗ್ ಅನ್ನು ಪಡೆದಿದೆ. ಹಾಗೆಯೇ ಡೋರಿ, ಡೋರಿ ಅನ್ನುವಂಥ ಕಮ್ಯುನಿಟಿ ಹ್ಯಾಂಡ್ಲೂಮ್, ಡೋರಿ ಕಮ್ಯುನಿಟಿ ಹ್ಯಾಂಡ್ಲೂಮ್ ಕೂಡ GI ಟ್ಯಾಗ್ ಅನ್ನು ಪಡೆದಿರುವಂಥದ್ದು. ಜೂನ್ 2026ರಲ್ಲಿ ಯಾವ ರಾಜ್ಯದ ಸಾಂಪ್ರದಾಯಿಕ ಉತ್ಪನ್ನಗಳಾದ ಮುಂಡಾ ಜ್ಯುವೆಲರಿ ಮತ್ತು ಬಿದಿರಿನ ಕುಶಲ ವಸ್ತುಗಳು GI ಟ್ಯಾಗ್ ಅನ್ನು ಪಡೆದಿವೆ? ಸರಿಯಾದ ಉತ್ತರ ಜಾರ್ಖಂಡ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್, ಜಾರ್ಖಂಡ್. ಅದರ ಜೊತೆಗೆ ಇಲ್ಲಿನ ಟುಸಾರ್ ಸಿಲ್ಕ್, ಟುಸಾರ್ ರೇಷ್ಮೆ, ಹಾಗೆಯೇ ಜಾಡೋ ಪಾಟಿಯಾ ಪೇಂಟಿಂಗ್, ಜಾಡೋ ಪಾಟಿಯಾ ಚಿತ್ರಕಲೆ, ಚಿತ್ರಕಲೆ ಕೂಡ GI ಟ್ಯಾಗ್ ಅನ್ನು ಪಡೆದಿದ್ದಾವೆ. ಜೂನ್ 2026ರಲ್ಲಿ ಯಾವ ರಾಜ್ಯದ ಜಸ್ದಾನ್ ಪಟಾರಿ ಸಂಡುಕ್ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಗುಜರಾತ್. ಯಾವ ರಾಜ್ಯದ ನಾಗೌರಿ ಅಶ್ವಗಂಧ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ರಾಜಸ್ಥಾನದ ನಾಗೌರಿ ಅಶ್ವಗಂಧ. ಆಕ್ಚುಲಿ ನಾಗೌರಿ ಅನ್ನೋದಿದೆಯಲ್ಲ, ಇದು ರಾಜಸ್ಥಾನದಲ್ಲಿರುವಂಥ ಒಂದು ಜಿಲ್ಲೆಯಾಗಿದೆ. ರಾಜಸ್ಥಾನದ 22ನೇ GI ಟ್ಯಾಗ್ ಇದು, 22ನೇ GI ಟ್ಯಾಗ್ ಆಗಿದೆ. ಯಾವ ರಾಜ್ಯದ ಅನಂತಪುರ ದಾಳಿಂಬೆ GI ಟ್ಯಾಗ್ ಅನ್ನು ಪಡೆದುಕೊಂಡಿತು? ಸರಿ ಉತ್ತರ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದಲ್ಲಿನ ಅನಂತಪುರ ಎನ್ನುವಂಥ ಒಂದು ಸಿಟಿ ಇದೆ, ಅಲ್ಲಿನ ದಾಳಿಂಬೆ. ಉತ್ತರ ಪ್ರದೇಶದ ಯಾವ ಜಿಲ್ಲೆಯ ಗಜಕ್ ಮತ್ತು ರೇವಾಡಿಗೆ ಜನವರಿ 2026ರಲ್ಲಿ GI ಟ್ಯಾಗ್ ಅನ್ನು ನೀಡಲಾಯಿತು? ಸರಿ ಉತ್ತರ ಮೀರತ್, ಮೀರತ್ ಜಿಲ್ಲೆಯಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೀರತ್ ಜಿಲ್ಲೆಯ ಗಜಕ್ ಮತ್ತು ರೇವಾಡಿಗೆ GI ಟ್ಯಾಗ್ ಅನ್ನು ನೀಡಲಾಯಿತು. ಎರಡೂ ಕೂಡ ಇವು ಸಿಹಿ ತಿಂಡಿಗಳಾಗಿವೆ. ಗಜಕ್ ಮತ್ತು ರೇವಾಡಿ ಎರಡೂ ಕೂಡ ಒಂದು ಬಗೆಯ ಸ್ವೀಟ್ಸ್ ಆಗಿದ್ದಾವೆ. ಇದು 125 ವರ್ಷ ಹಳೆಯ ಸ್ವೀಟ್. ಯಾವ ರಾಜ್ಯದ ಸಾಂಪ್ರದಾಯಿಕ ಎರಿ ಸಿಲ್ಕ್ ಇದಕ್ಕೆ ಭೌಗೋಳಿಕ ಸೂಚನೆ GI ಟ್ಯಾಗ್ ನೀಡಲಾಗಿದೆ? ಸರಿ ಉತ್ತರ
ಮೇಘಾಲಯ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ ಊಲಾ ಟೀ ಭಾರತದ ಮೊದಲ ಬ್ಯಾಗ್ಲೆಸ್ ಚಹಾಕ್ಕೆ 20 ವರ್ಷಗಳ ಪೇಟೆಂಟ್ ಅನ್ನು ಪಡೆದುಕೊಂಡಿತು? ಸರಿಯಾದ ಉತ್ತರ ಅಸ್ಸಾಂನ ಊಲಾ ಟೀ. ಜೂನ್ 2026 ಹೊತ್ತಿಗೆ ಯಾವ ರಾಜ್ಯವು ಅತಿ ಹೆಚ್ಚು GI ಟ್ಯಾಗ್ ಮಾಡಲಾದ ಉತ್ಪನ್ನಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು GI ಟ್ಯಾಗ್ ಪಡೆದಿರುವಂತಹ ರಾಜ್ಯ ಯಾವುದು ಅಂತ. ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡಿಟೇಲ್ಡ್ ಆಗಿ ನೋಡೋದಾದ್ರೆ ಉತ್ತರ ಪ್ರದೇಶ್ ಒಂದೇ ರಾಜ್ಯ 79ಕ್ಕೂ ಹೆಚ್ಚು ಪ್ರಾಡಕ್ಟ್ಗಳ ಮೇಲೆ 79+ GI ಟ್ಯಾಗ್ ಅನ್ನು ಪಡೆದಿರುವಂಥದ್ದು. ಇದರಲ್ಲಿ ವಿಶೇಷವಾಗಿ ಕಾಶಿ ರೀಜನ್ 1ರಲ್ಲಿಯೇ 32 ಪ್ರಾಡಕ್ಟ್ಗಳು GI ಟ್ಯಾಗ್ ಅನ್ನು ಪಡ್ಕೊಂಡಿದ್ದಾವೆ. ಯಾವ ರಾಜ್ಯದ ತಲಡನ್ ಗ್ರಾಂಬು ಎನ್ನುವಂಥ ಲವಂಗದ ಬಗೆಗೆ GI ಟ್ಯಾಗ್ ದೊರೆಯಿತು? ಸರಿ ಉತ್ತರ ಕೇರಳ. ಕೇರಳದಲ್ಲಿ ಇನ್ನೊಂದು ವಿಶೇಷವಾದ ಉತ್ಪನ್ನಕ್ಕೂ ಕೂಡ GI ಟ್ಯಾಗ್ ಬಂದಿದೆ. ಕೇರಳದಲ್ಲಿ ಲವಂಗದ ಜೊತೆಗೆ ಬೇರೆ ಬೇರೆ ವಸ್ತುಗಳು ಕೂಡ ಬಂದಿದೆ. ಇನ್ನು ಅಮರಾವತಿ ಪಿಪ್ಲಿ ಅನ್ನುವಂತಹ ಮಹಾರಾಷ್ಟ್ರದ ಒಂದು ವಸ್ತು ಕೂಡ ಸಾಂಬಾರ ಪದಾರ್ಥಕ್ಕೆ GI ಟ್ಯಾಗ್ ಸಿಕ್ಕಿದೆ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಸಾಂಪ್ರದಾಯಿಕ ಕರಕುಶಲ ವಿಲೋ ಎನ್ನುವಂಥ ಬ್ಯಾಟ್ ಇದಕ್ಕೆ GI ಟ್ಯಾಗ್ ಅನ್ನು ನೀಡಲಾಯಿತು? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರದ ಇನ್ನಿತರ ಪ್ರಮುಖ GI ಟ್ಯಾಗ್ ಪಡೆದಿರುವ ಉತ್ಪನ್ನಗಳು ನಾಮ್ಡಾ ಹ್ಯಾಂಡಿಕ್ರಾಫ್ಟ್, ಹಾಗೇನೆ ಕಾಶ್ಮೀರಿ ಗಾಬ್ರಾ ಮತ್ತೆ ಕಾಶ್ಮೀರಿ ಟೈಡ್. ಇವುಗಳು ಪ್ರಮುಖವಾಗಿ GI ಟ್ಯಾಗ್ ಪಡೆದಿದ್ದಾವೆ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ವರ್ಜಿನ್ ತೆಂಗಿನ ಎಣ್ಣೆಗೆ GI ಟ್ಯಾಗ್ ನೀಡಲಾಯಿತು? ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳದ್ದು ವರ್ಜಿನ್ ತೆಂಗಿನ ಎಣ್ಣೆ, ವರ್ಜಿನ್ ಕೊಕೊನಟ್ ಆಯಿಲ್, VCO ಅಂತ ನಾವು ಇದನ್ನ ಕರಿತೀವಿ. ಅದರ ಜೊತೆಗೆ ಅಂಡಮಾನ್ ನಿಕೋಬಾರ್ ದ್ವೀಪದ ಕರೇನ್ ಎನ್ನುವಂತಹ ರೈಸ್ ಅಕ್ಕಿ, ನಿಕೋಬಾರಿ ಹೋಡಿ ಬೋಟ್, ನಿಕೋಬಾರಲ್ಲಿ ತಯಾರು ಮಾಡುವಂತಹ ಬೋಟ್ ಅದು ನಿಕೋಬಾರಿ ಬೋಟ್, ಇವುಗಳು ಕೂಡ GI ಟ್ಯಾಗ್ ಅನ್ನು ಪಡೆದಿದ್ದಾವೆ. ಭಾರತ ಸರ್ಕಾರವು ಯಾವ ರಾಜ್ಯದ ಕುಂಭಕೋಣಂ ವೀಳ್ಯದ ಎಲೆಗಳು ಮತ್ತು ತೋವಲೈ ಹೂವಿನ ಹಾರಗಳಿಗೆ GI ಟ್ಯಾಗ್ ಅನ್ನು ನೀಡಿದ್ದಾವೆ? ಸರಿಯಾದ ಉತ್ತರ ತಮಿಳುನಾಡು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತಮಿಳುನಾಡಲ್ಲಿ ಇನ್ನಿತರ ವಸ್ತುಗಳು ಯಾವುದಾದ್ರು ಅಂತ ನೋಡ್ತಾ ಹೋದ್ರೆ ಪನ್ರುಟಿ ಎನ್ನುವಂತಹ ಕ್ಯಾಶ್ಯೂ, ಹಾಗೇನೆ ಆಸಿಡ್ ಲೈಮ್ ಒಂದು ಬಗೆಯ ನಿಂಬೆಹಣ್ಣು, ಮತ್ತು ರಾಮನಾಡು ರೈಸ್ ಇವು ತಮಿಳುನಾಡಲ್ಲಿ GI ಟ್ಯಾಗ್ ಪಡೆದಿರುವಂತಹ ಪ್ರಮುಖ ಉತ್ಪನ್ನಗಳು. ಯಾವ ರಾಜ್ಯದಲ್ಲಿ ಮುರ್ಷಿದಾಬಾದ್ನ ಛಾನಾಬೋರಾಗೆ ಭೌಗೋಳಿಕ ಸೂಚನೆ GI ಟ್ಯಾಗ್ ನೀಡಲಾಗಿದೆ? ಸರಿಯಾದ ಉತ್ತರ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ನೊಬೆಲ್ ಗುರೇನ್ ಎನ್ನುವಂತಹ ಸಿಹಿ ತಿಂಡಿಯು ಕೂಡ ಮತ್ತು ಬಿಷ್ಣುಪುರ ಲಡ್ಡು ಎನ್ನುವಂಥ ವಸ್ತುಗಳಿಗೂ ಕೂಡ GI ಟ್ಯಾಗ್ ನೀಡಲಾಗಿದೆ. ಯಾವ ರಾಜ್ಯದ ಅಮಲ್ಸಾದ್ ಚಿಕ್ಕುಗೆ GI ಟ್ಯಾಗ್ ನೀಡಲಾಗಿದೆ? ಸರಿ ಉತ್ತರ ಗುಜರಾತ್ನ ಅಮಲ್ಸಾದ್ ಎನ್ನುವಂಥ ಚಿಕ್ಕು ಹಣ್ಣಿಗೆ, ಅದ್ರ ಜೊತೆಗೆ ಗರ್ಚೋಲಾ ಎನ್ನುವಂಥ ಸ್ಯಾರಿಗೆ ಕೂಡ GI ಟ್ಯಾಗ್ ನೀಡಲಾಗಿದೆ, ಗುಜರಾತ್ ರಾಜ್ಯದ್ದು. ಮೇಘಾಲಯದ ಯಾವ 2 ಸಾಂಪ್ರದಾಯಿಕ ಜವಳಿ ಉತ್ಪನ್ನಗಳಿಗೆ ಕೇಂದ್ರ ಸರ್ಕಾರ ಭೌಗೋಳಿಕ ಸೂಚನೆ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ರಿಂಡಿಯಾ ರೇಷ್ಮೆ ಮತ್ತು ಕಾಸಿ ಕೈಮಗ್ಗ. ಉತ್ತರ ಪ್ರದೇಶದ ಬನಾರಸ್ನ ಯಾವ ಉತ್ಪನ್ನಗಳಿಗೆ ಭೌಗೋಳಿಕ ಸೂಚನೆ ಅಥವಾ GI ಟ್ಯಾಗ್ ನೀಡಲಾಗಿದೆ? ಸರಿ ಉತ್ತರ ಎಲ್ಲವೂ ಕೂಡ ಹೌದು. ನೋಡಿ, ಬನಾರಸಿ ತಬಲಾ, ಬನಾರಸಿ ಶಹನಾಯಿ, ಬನಾರಸಿ ಸ್ಟಫ್ಡ್ ಪೆಪ್ಪರ್ಸ್, ಇವು 3ಕ್ಕೂ ಕೂಡ GI ಟ್ಯಾಗ್ ದೊರೆತಿರುವಂಥದ್ದು. ಯಾವ ರಾಜ್ಯದ ಕೊರಾಪುಟ್ ಎನ್ನುವಂತಹ ಕಪ್ಪು ಜೀರಿಗೆ ಅಕ್ಕಿ ಇದು GI ಟ್ಯಾಗ್ ಅನ್ನ ಪಡೆದಿದೆ? ಸರಿ ಉತ್ತರ ಒಡಿಸ್ಸಾದ ಒಂದು ಅಕ್ಕಿಯ ಒಂದು ವಿಧ ಇದು. ಅದರ ಜೊತೆಗೆ ಇಲ್ಲಿ ಲಾಂಜಿಯಾ ಸೌರಾ ಎನ್ನುವಂಥ ಪೇಂಟಿಂಗ್, ಡೇಟ್ ಪೇಮ್ ಎನ್ನುವಂಥ ಜಾಗರಿ,
ಲಾಂಜಿಯಾ ಸೌರ ಎನ್ನುವಂತಹ ಪೇಂಟಿಂಗ್, ಹಾಗೇನೆ ಲಾಂಜಿಯಾ ಸೌರ ಎನ್ನುವಂತಹ ಪೇಂಟಿಂಗ್, ಹಾಗೇನೆ ಡೇಟ್ ಪಾಮ್ ಜಾಗರಿ, ಡೇಟ್ ಪಾಮ್ ಜಾಗರಿ ಕೂಡ GI ಟ್ಯಾಗ್ ದೊರೆತಿರುವಂಥದ್ದು. ಹಾಗೇನೆ ಯಾವ ರಾಜ್ಯದ ಕಚ್ಚಿ ಕರೆಕ್ ಎನ್ನುವಂತಹ ಖರ್ಜೂರ GI ಟ್ಯಾಗ್ ಅನ್ನು ಪಡೆದಿದೆ? ಸರಿಯಾದ ಉತ್ತರ ಗುಜರಾತ್ ರಾಜ್ಯದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ ರಾಜ್ಯದ್ದು. ಇದು 100 ವರ್ಷದ ಹಿಂದಿನ ಒಂದು ಬಟ್ಟೆಯ ವಿಧವಾಗಿದೆ, ಟೆಕ್ಸ್ಟೈಲ್ ಆಗಿದೆ. ಯಾವ ರಾಜ್ಯದ ರಂಬನ್ ದಾಳಿಂಬೆ ಬೀಜಗಳು GI ಟ್ಯಾಗ್ ಅನ್ನು ಪಡೆದಿದೆ? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ ಹನುಮಾನ್ ಗಡಿ ಬೇಸನ್ ಲಡ್ಡು GI ಟ್ಯಾಗ್ ಅನ್ನು ಪಡೆದಿದೆ? ಸರಿಯಾದ ಉತ್ತರ UP, ಉತ್ತರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ ಮಾರ್ಚಾ ಧಾನ್ ಇದು GI ಟ್ಯಾಗ್ ಅನ್ನು ಪಡ್ಕೊಂಡಿರುವಂಥದ್ದು? ಸರಿಯಾದ ಉತ್ತರ ಬಿಹಾರ ರಾಜ್ಯದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿಹಾರ ರಾಜ್ಯದಲ್ಲಿ ವಿಶೇಷವಾಗಿ ಮಧುಬನಿ ಪೇಂಟಿಂಗ್ ತುಂಬಾ ಸರಿ ಕೇಳಿದ್ದಾರೆ. ಬಿಹಾರ ರಾಜ್ಯದ ಮಧುಬನಿ ಪೇಂಟಿಂಗ್ ಬಗ್ಗೆ ಯಾವ ರಾಜ್ಯದ GI ಟ್ಯಾಗ್ ಪಡೆದಿರುವಂಥ ಉತ್ಪನ್ನ ಅಂತೇಳಿ. ಹಾಗೇನೆ ಜಾರ್ಡಾಲು ಮ್ಯಾಪ್ಗಳು ಕೂಡ ಮತ್ತು ಕರ್ಟಾನಿ ರೈಸ್ ಬಿಹಾರದಿಂದ GI ಟ್ಯಾಗ್ ಪಡೆದಿರುವಂಥದ್ದು. ಯಾವ ರಾಜ್ಯದ ಬೇರಿನಾಗ್ ಚಾಯ್ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ಉತ್ತರಾಖಂಡ್. ಉತ್ತರಾಖಂಡ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ ರಸಬಾಲಿ ಎನ್ನುವಂತಹ ಉತ್ಪನ್ನ GI ಟ್ಯಾಗ್ ಪಡ್ಕೊಂಡಿದೆ? ಸರಿಯಾದ ಉತ್ತರ ಒಡಿಸ್ಸಾ. ಇದೊಂದು ಬಗೆಯ ಮಿಠಾಯಿ ಆಗಿದೆ. ರಸಬಾರಿ ಅನ್ನೋದೊಂದು ರೀತಿಯ ಮಿಠಾಯಿ, ಇದು ಸಿಹಿ ತಿಂಡಿ. ಯಾವ ರಾಜ್ಯದ ಪಿಚ್ವಾಯಿ ಪೇಂಟಿಂಗ್ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ರಾಜಸ್ಥಾನ್. ರಾಜಸ್ಥಾನದಲ್ಲಿ ಇನ್ನಿತರ ಉತ್ಪನ್ನಗಳ ಬಗ್ಗೆ ಹೇಳೋದಾದ್ರೆ ಬಿಕನೇರಿ ಭುಜಿಯಾ, ಬ್ಲೂ ಪಾಟರಿ ಇವು ಕೂಡ GI ಟ್ಯಾಗ್ ಅನ್ನು ಪಡ್ಕೊಂಡಿದ್ದಾವೆ. ಯಾವ ರಾಜ್ಯದ ಕಂಗಾ ಟೀ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಆಕ್ಚುಲಿ ಇದು ಕಾಂಗ್ರಾ ಟೀ, ಇದು ಕಾಂಗ್ರಾ ಟೀ, ಇದು GI ಟ್ಯಾಗ್ ಅನ್ನು ಪಡ್ಕೊಂಡಿರುವಂಥದ್ದು. ಯಾವ ರಾಜ್ಯದ ರಂಬನ್ ಸುಲಾಯಿ ಎನ್ನುವಂಥ ಹನಿ ಜೇನುತುಪ್ಪ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ ತಂದೂರ್ ರೆಡ್ ಗ್ರಾಮ್ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ತೆಲಂಗಾಣದ್ದು. ಸೊ ತೆಲಂಗಾಣದಲ್ಲಿ ಇನ್ನಿತರ ನೋಡ್ತಾ ಹೋದ್ರೆ ವಾರಂಗಲ್ ಡರ್ರೀಸ್ ಮತ್ತು ನಿರ್ಮಲ್ ಪೇಂಟಿಂಗ್. ಯಾವ ರಾಜ್ಯದ ನರಸಿಂಗಪೆಟ್ಟೈ ನಾಗಸ್ವರಂ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ? ಸಂಗೀತ ವಾದ್ಯ. ಸರಿ ಉತ್ತರ ತಮಿಳುನಾಡು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ತಮಿಳುನಾಡಲ್ಲಿ ಕಟ್ಟೆ ಮುಂಡಿ ಎನ್ನುವಂಥ ಬದನೆ, ಕರುಪೂರ್ ಎನ್ನುವಂತಹ ಪೇಂಟಿಂಗ್ ಕೂಡ ತಮಿಳುನಾಡಲ್ಲಿ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ. ಯಾವ ರಾಜ್ಯದ ಮ್ಯಾಜಿಕ್ ರೈಸ್ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ಅಸ್ಸಾಂ. ಇದನ್ನ ಚೋಕ್ವಾ ರೈಸ್ ಅಂತ ಕೂಡ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ ಭದ್ರವಾಹ ರಾಜ್ಮಾ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ ಅಗಸೇಚಿ ವಾಯಿಂಗಿಮ್ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ಗೋವಾ. ಇದೊಂದು ಬಗೆಯ ಬ್ರಿಂಜಾಲ್ ಆಗಿದೆ, ಬದನೆಯ ತಳಿ. ಯಾವ ರಾಜ್ಯದ ಮನಕುರಾಡ್ ಮ್ಯಾಂಗೋ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ಗೋವಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ ಅಮರೋಹ ಡೋಲಕ್ ಒಂದು ಬಗೆಯ ಸಂಗೀತ ವಾದ್ಯ, ಒಂದು ಡೋಲ್, ಇದು GI ಟ್ಯಾಗ್ ಅನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶದಲ್ಲಿ ಇನ್ನಿತರ ನೋಡ್ತಾ ಹೋದ್ರೆ ಆಡಮ್ ಚೆರ್ರಿ ರೈಸ್, ಆಲಿಗರ್ ಎನ್ನುವಂಥ ಲಾಕ್ ಕೂಡ GI ಟ್ಯಾಗ್ ಅನ್ನು ಪಡ್ಕೊಂಡಿರುವಂಥದ್ದು. ದಿಂಡೂರಿ ಗೋಂಡ್ ಎನ್ನುವಂಥ ಪೇಂಟಿಂಗ್ ಯಾವ ರಾಜ್ಯದ ವಿಶೇಷ ಚಿತ್ರಕಲೆ GI ಟ್ಯಾಗ್ ಅನ್ನು ಪಡೀತು? ಸರಿಯಾದ ಉತ್ತರ ಮಧ್ಯಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ ಮೈನ್ಪುರಿ ತಾರಾಕಾಶಿ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಒಂದು ಇಂಪಾರ್ಟೆಂಟ್ ಕ್ವಶನ್ ನೋಡ್ತಿದ್ದೀವಿ ಸ್ನೇಹಿತರೆ. ಯಾವ ರಾಜ್ಯದ ಖಾರಿ ಇಶಾದ್ ಮ್ಯಾಂಗೋ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ ಅಂತೇಳಿ? ಸರಿಯಾದ ಉತ್ತರ ಇದು ಕರ್ನಾಟಕದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕೆ ವಿಶೇಷ ಪ್ರಶ್ನೆ ಅಂತ ಕೇಳಿದ್ರೆ ಕರ್ನಾಟಕದ ಇನ್ನಿತರ ಉತ್ಪನ್ನಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಈ ಖಾರಿ ಇಶಾದ್ ಮ್ಯಾಂಗೋ ಇದೆಯಲ್ಲ, ಇದು ಅಂಕೋಲಾದಲ್ಲಿ ಬೆಳೆಯುವಂಥ ಒಂದು ಮಾವಿನ ತಳಿಯಾಗಿದೆ, ನೋಟ್ ಮಾಡ್ಕೊಳ್ಳಿ. ಹಾಗೇನೆ ಕರ್ನಾಟಕದ ಕಸೂತಿ ಎಂಬ್ರಾಯ್ಡ್ರಿ GI ಟ್ಯಾಗ್ ಪಡೆದಿದೆ. ಕೂರ್ಗ್ ಆರೆಂಜ್, ಕೊಡಗಿನಲ್ಲಿ ಬೆಳೆಯುವಂತಹ ಕಿತ್ತಳೆ, ಇದು GI ಟ್ಯಾಗ್ ಪಡೆದಿದೆ. ಇನ್ನು ಕೂರ್ಗಲ್ಲಿ ಬೆಳೆಯುವಂತಹ ಏಲಕ್ಕಿ,
ಕೂರ್ಗ್ ಏಲಕ್ಕಿ, ಮೈಸೂರು ಸಿಲ್ಕ್, ಇಳಕಲ್ ಸೀರೆ ನೋಡಿ GI ಟ್ಯಾಗ್ ಪಡೆದಿರುವಂಥದ್ದು ಇಳಕಲ್ ಸೀರೆ, ಕೂರ್ಗ್ ಕಾಫಿ, ಶಿರಸಿಯ ಅಡಕೆ, ನಂಜನಗೂಡು ಬಾಳೆ, ಹಾಗೇನೆ ಗುಲ್ಬರ್ಗದ ದಾಲ್, ಗುಲ್ಬರ್ಗದ ಬೇಳೆ, ಚನ್ನಪಟ್ಟಣ ಗೊಂಬೆ ಇವು ವಿಶೇಷವಾಗಿ ಕರ್ನಾಟಕದಲ್ಲಿ GI ಟ್ಯಾಗ್ ಪಡೆದಿರುವಂಥ ಉತ್ಪನ್ನಗಳಾಗಿದ್ದಾವೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಈ ಪ್ರಶ್ನೆ ನಿಮಗೆ ಯಾವ ರಾಜ್ಯದ ಸಂಬಲ್ ಹಾರ್ನ್ ಕ್ರಾಫ್ಟ್ ಒಂದು ಕೋಡಿನಿಂದ ಮಾಡುವಂಥ ವಿಶಿಷ್ಟವಾದ ಒಂದು ಕ್ರಾಫ್ಟ್ ಇದು GI ಟ್ಯಾಗ್ ಅನ್ನು ಪಡೆಯಿತು? ಆಪ್ಷನ್ಸ್ ಈ ರೀತಿ ಇದೆ: ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಕರ್ನಾಟಕ, ತೆಲಂಗಾಣ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.